ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಎಂದರೇನು ಅಂತ ಅಂದರೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಎಂದರೇನು? ಸುಖಿ ರಾಜ್ಯದ ಸ್ಥಾಪನೆಯ ಗುರಿಯನ್ನು ಸಾಧಿಸುವುದಕ್ಕಾಗಿ ಸಂವಿಧಾನವು ಕೆಲವು ತತ್ವಗಳನ್ನು ರಾಜ್ಯಕ್ಕೆ ಮಾರ್ಗದರ್ಶನ ನೀಡಿದೆ. ಇಂತಹ ಮಾರ್ಗದರ್ಶನಗಳನ್ನು, ಇಂತಹ ನಿರ್ದೇಶನಗಳನ್ನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಎಂದು ಕರೆಯಲಾಗುತ್ತದೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಭಾರತ ಸಂವಿಧಾನದ ಎಷ್ಟನೆಯ ಅಧ್ಯಾಯದಲ್ಲಿ ಇವೆ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಭಾರತ ಸಂವಿಧಾನದ 4ನೇ ಅಧ್ಯಾಯದಲ್ಲಿ ಪ್ರಸ್ತಾಪ ಬರುತ್ತವೆ. ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಭಾರತ ಸಂವಿಧಾನದ 4ನೇ ಅಧ್ಯಾಯದಲ್ಲಿ ಪ್ರಸ್ತಾಪವಾದರೆ, ಮೂಲಭೂತ ಹಕ್ಕುಗಳು 3ನೇ ಅಧ್ಯಾಯದಲ್ಲಿ ಪ್ರಸ್ತಾಪವಾಗುತ್ತವೆ. ಸಂವಿಧಾನದ ಎಷ್ಟನೇ ವಿಧಿಯಿಂದ ಎಷ್ಟನೆಯ ವಿಧಿಯವರೆಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಇವೆ ಅಂತ. ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು 36ನೇ ವಿಧಿಯಿಂದ 51ನೇ ವಿಧಿಯವರೆಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಭಾರತ ಸಂವಿಧಾನದಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಇಲ್ಲಿ ಸಂವಿಧಾನದಲ್ಲಿ ಎಷ್ಟು ಭಾಗಗಳನ್ನು ಮಾಡಲಾಗಿದೆ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು 3 ಭಾಗಗಳನ್ನು ಮಾಡಲಾಗಿದೆ. ಆ 3 ಭಾಗಗಳು ಯಾವುವು ಎಂದರೆ, ಸಮಾಜವಾದದ ತತ್ವಗಳು, ಸೋಷಿಯಲ್ ಪ್ರಿನ್ಸಿಪಲ್ಸ್, ಗಾಂಧಿಯನ್ ಪ್ರಿನ್ಸಿಪಲ್ಸ್ ಮತ್ತು ಲಿಬರಲ್ ಪ್ರಿನ್ಸಿಪಲ್ಸ್. ಸಮಾಜವಾದ ತತ್ವಗಳು, ಗಾಂಧಿವಾದ ತತ್ವಗಳು ಮತ್ತು ಉದಾರವಾದ ತತ್ವಗಳು ಅಂತ. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ನ್ಯಾಯರಕ್ಷತವಾದವುಗಳೇ. ಇವು ಜಸ್ಟಿಸಬಲ್ ಅಲ್ಲ. ಇವು ಏನದವ ಅಂತಂದ್ರೆ ನಾನ್ ಜಸ್ಟಿಸಬಲ್. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ನಾನ್ ಜಸ್ಟಿಸಬಲ್, ಇವು ನ್ಯಾಯರಕ್ಷತವಾದವುಗಳು ಅಲ್ಲ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಯಾವ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ? ಭಾರತ ಸಂವಿಧಾನಕಾರರು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆದು ಭಾರತ ಸಂವಿಧಾನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅಂತ. ಈ ಭಾರತ ಸಂವಿಧಾನದಲ್ಲಿ ಬರ್ತಕ್ಕಂಥ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು 36ನೇ ವಿಧಿಯಿಂದ 51ನೇ ವಿಧಿಯವರೆಗೆ ಪ್ರಸ್ತಾಪವಾಗುತ್ತದೆ. ಆರ್ಟಿಕಲ್ 36 ಹೇಳುವುದು ಏನೆಂದರೆ, ಇದು ರಾಜ್ಯದ ಅರ್ಥವನ್ನು ತಿಳಿಸುತ್ತದೆ. 36ನೇ ವಿಧಿಯು ರಾಜ್ಯದ ಅರ್ಥವನ್ನು ತಿಳಿಸುತ್ತದೆ. ಸಂವಿಧಾನದ 3ನೇ ಭಾಗದಲ್ಲಿ ಇರುವಂತೆ ಇದರ ಅರ್ಥ ಇರುತ್ತದೆ ಅಂತ. ಅಂದರೆ ಅದು 36ನೇ ವಿಧಿಯು ಅಂಥ ಒಂದು ವಿಶೇಷತೆಯನ್ನು ಹೊಂದಿರುವುದಿಲ್ಲ. ಇಲ್ಲಿ 37ನೇ ವಿಧಿಯು, ಸಂವಿಧಾನದ 37ನೆಯ ವಿಧಿಯು ಪರಿಚ್ಛೇದಗಳ ಬಗ್ಗೆ ಪ್ರಸ್ತಾಪ ಮಾಡುತ್ತದೆ. ಈ ತತ್ವಗಳನ್ನು ನ್ಯಾಯದ ಮೂಲಕ ಜಾರಿಗೊಳಿಸಲು ಬರುವುದಿಲ್ಲ. ಶಾಸಕಾಂಗ ಮತ್ತು ಕಾರ್ಯಾಂಗವು ಈ ತತ್ವವನ್ನು ಫಾಲೋ ಮಾಡಬೇಕಾಗುತ್ತದೆ. ಫಾಲೋ ಮಾಡುವುದು ಆ ಶಾಸಕಾಂಗ ಮತ್ತು ಕಾರ್ಯಾಂಗದ ಕರ್ತವ್ಯವಾಗಿರುತ್ತದೆ ಅಂತ. ಇನ್ನು ಭಾರತ ಸಂವಿಧಾನದ 38ನೇ ವಿಧಿಯು ಜನತೆಯ ಕಲ್ಯಾಣಕ್ಕಾಗಿ ಸಾಮಾಜಿಕ ವ್ಯವಸ್ಥೆಯನ್ನು ನಿಶ್ಚಿತಗೊಳಿಸುತ್ತದೆ. ಜನತೆಯ ಕಲ್ಯಾಣ, ಜನತೆಯ ಸುಖ, ಸಂತೋಷ, ಸಮೃದ್ಧಿಗೋಸ್ಕರ ಈ ವಿಧಿಯು ತಮಗೆ ಬೇಕಾಗಿರುವಂತಹ ವಿಚಾರಗಳನ್ನು ಇದು ತಿಳಿಸುತ್ತದೆ. ಸಾಮಾಜಿಕ ಜೀವನವನ್ನು ಸುಂದರಗೊಳಿಸುವುದು, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಇಲ್ಲಿ ನ್ಯಾಯವನ್ನು ದೊರಕಿಸಿಕೊಡುವಂಥದ್ದು. ಎಲ್ಲ ಜನರಿಗೂ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಮತ್ತು ಸಾಂಸ್ಕೃತಿಕ ನ್ಯಾಯವನ್ನು ದೊರಕಿಸಿಕೊಡುವಂಥದ್ದು ಈ ವಿಧಿಯು ತಿಳಿಸುತ್ತದೆ. ಇನ್ನು ಈ ವಿಧಿ 44ನೆಯ ತಿದ್ದುಪಡಿ ಪ್ರಕಾರ 1978ರಲ್ಲಿ ಜನತಾ ಸರ್ಕಾರ ಶ್ರೀಮಂತ ಮತ್ತು ಬಡವ ಅನ್ನುವಂತಹ ಭೇದ ಭಾವವನ್ನು ತೊಡೆದುಹಾಕಿ ಎಲ್ಲರೂ ಸರಿಸಮಾನರು, ಎಲ್ಲರೂ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಮಾನರು ಎನ್ನುವ ಭಾವನೆಯನ್ನು ಇದು ಮೂಡಿಸುತ್ತದೆ. ಇನ್ನು 39ನೇ ವಿಧಿಯು ರಾಜ್ಯವು ಅನುಸರಿಸಬೇಕಾದ ಕೆಲವು ಕಾರ್ಯತತ್ವಗಳು, ರಾಜ್ಯ ಅನುಸರಿಸಬೇಕಾಗಿರುವಂತಹ ಕೆಲವು ಕಾರ್ಯತತ್ವಗಳು. ರಾಜ್ಯದ ನಾಗರಿಕರು ಸಮಾನವಾಗಿ ಜೀವನ ನಿರ್ವಹಿಸುವುದಕ್ಕೆ ಸ್ತ್ರೀ ಮತ್ತು ಪುರುಷ ಎನ್ನುವಂತಹ ಭೇದ ಭಾವವಿಲ್ಲದೆ
ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡುವಂಥದ್ದು, ಸಮುದಾಯದ ಭೌತಿಕ ಸಾಧನ ಮತ್ತು ಸಂಪತ್ತು ಇದು ಎಲ್ಲರಿಗೂ ಸೇರಿರುವಂಥದ್ದು, ಎಲ್ಲರೂ ಇದನ್ನು ಅನುಭವಿಸಬೇಕು ಎಂದು 39ನೇ ವಿಧಿಯು ಪ್ರಸ್ತಾಪ ಮಾಡುತ್ತದೆ ಅಂತ. ಇನ್ನು ಭಾರತ ಸಂವಿಧಾನದ 41ನೇ ವಿಧಿಯು ಗ್ರಾಮ ಪಂಚಾಯಿತಿಗಳನ್ನು ಸ್ಥಾನಿಕ ಸರ್ಕಾರಗಳ ಹಾಗೆ ಸಂಘಟಿಸಬೇಕು ಎಂದು ಪ್ರಸ್ತಾಪ ಮಾಡುತ್ತದೆ. ಇದು ಗಾಂಧಿ ಕಂಡಿರುವಂತಹ ಕನಸಾಗಿರುತ್ತದೆ. ಅಧಿಕಾರವು ಕೆಳಗಿನಿಂದ ಮೇಲೆ ಹರಿದು ಹೋಗಬೇಕು, ಗ್ರಾಮ ಮಟ್ಟದಿಂದ ಮೇಲ್ಮಟ್ಟಕ್ಕೆ ಅಧಿಕಾರವು ಹರಿದು ಹೋಗಬೇಕು ಎನ್ನುವಂಥ ವಿಚಾರವನ್ನು ಗಾಂಧಿ ಇಲ್ಲಿ ಪ್ರಸ್ತಾಪ ಮಾಡಿರುತ್ತಾರೆ. ಇನ್ನು 41ನೇ ವಿಧಿಯು ಕೆಲಸ ಮಾಡುವ ಮತ್ತು ಶಿಕ್ಷಣ ನೀಡುವ ಮತ್ತು ಸರ್ಕಾರದ ಸಹಾಯವನ್ನು ಪಡೆಯುವ ಹಕ್ಕನ್ನು ತಿಳಿಸುತ್ತದೆ. ಇನ್ನು 42ನೇ ವಿಧಿಯು ಕೆಲಸ ಮಾಡುವ ನ್ಯಾಯಯುತ ಮತ್ತು ಮನಸ್ಥಿತಿಗಳು ಇರುವಂತೆ ಪ್ರಚೋದನೆ ದೊರೆಯುವ ಉಪಬಂಧವನ್ನು ತಿಳಿಸುತ್ತದೆ. ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು, ಕೂಲಿಕಾರರು ಸಮಾನವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಹೊಂದಿ ಅವರ ಪರಿಸ್ಥಿತಿಗಳನ್ನು ಸುಧಾರಿಸುವುದಕ್ಕಾಗಿ ಈ ವಿಧಿಯು ಪ್ರಸ್ತಾಪಿಸುತ್ತದೆ. ಇನ್ನು 43ನೇ ವಿಧಿಯು ಕೆಲಸಗಾರರಿಗೆ ಜೀವನ ನಿರ್ವಹಣೆ ಮತ್ತು ಉತ್ತಮ ವೇತನ, ಅವರ ಜೀವನ ಉತ್ತಮಪಡಿಸುವುದಕ್ಕಾಗಿ ಸಾಕಷ್ಟು ಅವಕಾಶಗಳನ್ನು ಇದು ಕಲ್ಪಿಸಿಕೊಟ್ಟಿದೆ. ಇನ್ನು 44ನೇ ವಿಧಿಯು ನಾಗರಿಕರ ಏಕರೂಪದ ಸಿವಿಲ್ ಸಂಹಿತೆಯನ್ನು ತಿಳಿಸುತ್ತದೆ. ನಂತರ 45ನೇ ವಿಧಿಯು ಎಲ್ಲರಿಗೂ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ, 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ಒದಗಿಸಿಕೊಡುವುದು, ಅವರ ಪಾಲನೆ ಪೋಷಣೆಯನ್ನು ಮಾಡುವಂಥದ್ದು, ಈ ಎಲ್ಲ ವಿಚಾರಗಳನ್ನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಪ್ರಸ್ತಾಪಿಸಲಾಗಿದೆ ಅಂತ. ಇನ್ನು 46ನೇ ಸಂವಿಧಾನದ 46ನೇ ವಿಧಿಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಜನಾಂಗ, ಹಿಂದುಳಿದ ವರ್ಗ, ದುರ್ಬಲ ವರ್ಗಗಳ ಆರ್ಥಿಕ ಮತ್ತು ಶೈಕ್ಷಣಿಕ ಹಿತಾಸಕ್ತಿಗಳ ಬಲವರ್ಧನೆಗೆ ಇದು ಶ್ರಮಿಸುತ್ತದೆ. ಭಾರತ ಸಂವಿಧಾನದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ 47ನೇ ವಿಧಿಯು ಪೌಷ್ಟಿಕತೆಯ ಮಟ್ಟವನ್ನು ಮತ್ತು ಜೀವನ ಮಟ್ಟವನ್ನು ಹೆಚ್ಚಿಸುವುದಕ್ಕಾಗಿ ಸಾಮಾಜಿಕ ಸಾರ್ವಜನಿಕ ಆರೋಗ್ಯ ಸುಧಾರಿಸುವುದಕ್ಕಾಗಿ ಇದು ಶ್ರಮಿಸುತ್ತದೆ. ರಾಜ್ಯ ಅನ್ನುವಂಥ ಸಂಸ್ಥೆ, ಸರ್ಕಾರದಲ್ಲಿ ಆಡಳಿತ ನಡೆಸ್ತಕ್ಕಂಥ ಅಧಿಕಾರಿಗಳು ಎಲ್ಲ ಸಮಾಜದ ಎಲ್ಲ ವ್ಯಕ್ತಿಗಳಿಗೆ, ಎಲ್ಲ ಜನರಿಗೆ ಪೌಷ್ಟಿಕ ಆಹಾರ ಮತ್ತು ಆರೋಗ್ಯದ ವರ್ಧನೆಗೋಸ್ಕರ ಶ್ರಮಿಸಬೇಕು ಎಂದು 47ನೇ ವಿಧಿಯು ಪ್ರಸ್ತಾಪ ಮಾಡುತ್ತದೆ. ಇನ್ನು 48ನೇ ವಿಧಿಯು ಕೃಷಿ ಮತ್ತು ಪಶು ಸಂಗೋಪನೆಯನ್ನು ಪ್ರೋತ್ಸಾಹಿಸುವುದು, ಅತ್ಯಾಧುನೀಕರಣಗೊಳಿಸುವುದು, ಒಳ್ಳೊಳ್ಳೆಯ ರಸಗೊಬ್ಬರಗಳನ್ನು, ರಾಸಾಯನಿಕ ಗೊಬ್ಬರಗಳನ್ನು ಕೃಷಿಯಲ್ಲಿ ಬಳಸುವುದು ಮತ್ತು ಯಂತ್ರೋಪಕರಣಗಳನ್ನು ಕೃಷಿಯಲ್ಲಿ ಬಳಸುವುದು ಮತ್ತು ಪ್ರೋತ್ಸಾಹಿಸುವುದು, ಪಶು ಸಂಗೋಪನೆಯನ್ನು ಕುರಿ ಸಾಕಾಣಿಕೆ, ದನ ಸಾಕಾಣಿಕೆ ಮತ್ತು ಮೀನುಗಾರಿಕೆ, ಹೈನುಗಾರಿಕೆಯನ್ನು ಪ್ರೋತ್ಸಾಹಿಸುವಂಥ ವಿಚಾರವನ್ನು 48ನೇ ವಿಧಿಯಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಇನ್ನು ಭಾರತ ಸಂವಿಧಾನದ 49ನೇ ವಿಧಿಯಲ್ಲಿ ರಾಷ್ಟ್ರೀಯ ಮಹತ್ವವುಳ್ಳ ಐತಿಹಾಸಿಕ ಸ್ಮಾರಕಗಳನ್ನು ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಅಂತ. ಅಂದರೆ ನಮ್ಮ ಸಂಸ್ಕೃತಿ, ಪರಂಪರೆ ಮತ್ತು ಎಲ್ಲ ವಿಚಾರಗಳನ್ನು, ಸಂಸ್ಕಾರಗಳನ್ನು ನಾವು ತಿಳಿಸಬೇಕು ಅಂದರೆ ಈ ಐತಿಹಾಸಿಕ ಸ್ಮಾರಕಗಳನ್ನು ನಾವು ರಕ್ಷಣೆ ಮಾಡಬೇಕು. ರಕ್ಷಣೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅಂತ. ಇನ್ನು ಭಾರತ ಸಂವಿಧಾನದ 50ನೇ ವಿಧಿಯು ನ್ಯಾಯವನ್ನು ಕಾರ್ಯಾಂಗದಿಂದ ಬೇರ್ಪಡಿಸುವುದು. ಅಂದರೆ ನ್ಯಾಯಾಂಗ, ಶಾಸಕಾಂಗ ಮತ್ತು ಕಾರ್ಯಾಂಗ. ಈ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕು. ನ್ಯಾಯಾಂಗ ಕಾರ್ಯಾಂಗದಲ್ಲಿ ಹಸ್ತಕ್ಷೇಪ ಮಾಡಬಾರದು, ಕಾರ್ಯಾಂಗ ನ್ಯಾಯಾಂಗದಲ್ಲಿ ಹಸ್ತಕ್ಷೇಪ ಮಾಡಬಾರದು ಅನ್ನುವಂಥ ವಿಚಾರವನ್ನು ಸಂವಿಧಾನದ 50ನೇ ವಿಧಿಯು ಪ್ರಸ್ತಾಪ ಮಾಡುತ್ತದೆ. ಇನ್ನು ಭಾರತ ಸಂವಿಧಾನದ 51ನೇ ವಿಧಿಯು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು, ಯೂನಿವರ್ಸಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ.
ಇದನ್ನು ಕೂಡ ಈ ವಿಧಿಯಲ್ಲಿ ಭಾರತ ಸಂವಿಧಾನದ 51ನೇ ವಿಧಿಯಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಅಂತ. ಒಟ್ಟು ಸಂವಿಧಾನದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ 16 ವಿಧಿಗಳನ್ನು ಪ್ರಸ್ತಾಪ ಮಾಡಲಾಗಿದೆ. ಇವು ರಾಜ್ಯವನ್ನು ಆಳ್ತಕ್ಕಂಥ ಅಧಿಕಾರಿಗಳಿಗೆ, ನಾಯಕರಿಗೆ ನಿರ್ದೇಶನ ಮತ್ತು ಮಾರ್ಗದರ್ಶನವನ್ನು ನೀಡುವಂತಹ ಒಂದು ಒಳ್ಳೆಯ ಸುಸಂಸ್ಕೃತವಾಗಿರತಕ್ಕಂತಹ ತತ್ವಗಳು ಇವಾಗಿರುತ್ತವೆ. ಈ ತತ್ವಗಳನ್ನು ಅಳವಡಿಸಿಕೊಂಡು ಆ ರಾಜ್ಯವನ್ನು ಆಳ್ತಕ್ಕಂಥ ವ್ಯಕ್ತಿಗಳು, ಅಧಿಕಾರವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಮನಸ್ಸಲ್ಲಿಟ್ಕೊಂಡು ರಾಜ್ಯಭಾರವನ್ನು ಮಾಡಿದರೆ ಅಲ್ಲಿ ಕಲ್ಯಾಣ ರಾಜ್ಯ ಆಗುವುದು ಸಂದೇಹವೇ ಇಲ್ಲ ಅಂತ. ಈ ತತ್ವಗಳು ರಾಜ್ಯದ ಆಡಳಿತ ನಡೆಸುವ ವ್ಯಕ್ತಿಗಳಿಗೆ ಮಾರ್ಗದರ್ಶನವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮರೆಯಬೇಡಿ ಎಂದು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.